ಸುಷ್ಮಾ ಚಹಾ ತೆಗೆದುಕೊಂಡು ಬಾಗಿಲನ್ನು ತಲುಪಿದಂತೆ ಅವಳ ಅತ್ತೆ ಮತ್ತು ಡಾಕ್ಟರ್ ಧ್ವನಿ ಕೇಳಿಸಿತು. ಒಳಗಿನ ಸಂಭಾಷಣೆಯನ್ನು ಕೇಳಿ ಸುಷ್ಮಾ ಆಘಾತಗೊಂಡಳು. ಅದೆಷ್ಟು ದೊಡ್ಡ ದ್ರೋಹ! ಸುಷ್ಮಾ ತುಂಬ ಸಾಮಾನ್ಯ ಹುಡುಗಿ. ಅವಳಿಗೆ ಯಾವುದೇ ವಿಶೇಷ ಸೌಂದರ್ಯವಿಲ್ಲ. ಚಪ್ಪಟೆಯಾದ ಮುಖ ಮತ್ತು ಎದ್ದು ಕಾಣುವ ಮೂಗು ಅವಳ ಅಂದವನ್ನು ಮತ್ತಷ್ಟು ವಿರೂಪಗೊಳಿಸಿತ್ತು. ಹೀಗೆ ಒಂದು ದಿನ ಒಂದು ಶ್ರೀಮಂತ ಕುಟುಂಬದಿಂದ ಇದ್ದಕ್ಕಿದ್ದಂತೆ ಒಂದು ಪ್ರಸ್ತಾಪ ಬಂದಿತು. ಅದನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾದರು. ಆ ಕುಟುಂಬದವರು ಸುಷ್ಮಾನನ್ನು ತಮ್ಮ ಮನೆಯ ಸೊಸೆ ಮಾಡಿಕೊಳ್ಳಲು ಒಪ್ಪಿಕೊಂಡರು. ಹೀಗೆ ನಿಶ್ಚಿತಾರ್ಥ ಮತ್ತು ಮದುವೆ ಬೇಗನೆ ನಡೆಯಿತು. ಮದುವೆ ಮೆರವಣಿಗೆಯಲ್ಲಿ ವರನನ್ನು ನೋಡಿ ಅವಳ ಸ್ನೇಹಿತರು, ಸಂಬಂಧಿಕರು ಮತ್ತು ನೆರೆಹೊರೆಯವರು ಎಲ್ಲರೂ ಅವಳು ನೋಡಲು ಚೆನ್ನಾಗಿಲ್ಲ, ಆದರೂ ಇಷ್ಟು ಒಳ್ಳೆಯ ಸಂಬಂಧ ಬಂದಿದೆ, ಹುಡುಗನಿಗೆ ಕೆಲಸ ಇದೆಯೋ ಇಲ್ಲವೋ ಅಥವಾ ನಿರುದ್ಯೋಗಿಯೋ ಎಂದು ಮಾತನಾಡತೊಡಗಿದರು. ಹೀಗೆ ಸುಷ್ಮಾ ಅತ್ತೆ ಮನೆ ತಲುಪಿದಳು. ಅತ್ತೆ ಮನೆಯಲ್ಲಿ ನಡೆಯುತ್ತಿದ್ದ ಸಂಭ್ರಮ ನೋಡಿ ಸುಷ್ಮಾ ಬೆರಗಾಗಿ ನಿಂತುಕೊಂಡಳು. ಅವಳಿಗೆ ಅವಳ ಅದೃಷ್ಟವನ್ನು ನಂಬಲು ಸಾಧ್ಯವಾಗಲಿಲ್ಲ. ಅವಳ ಗಂಡ ಕೂಡ ಅವಳನ್ನು ತುಂಬ ಪ್ರೀತಿಸುತ್ತಿದ್ದನು. ನಿರಂತರವಾಗಿ ಅವಳ ಹಿಂದೆ ಮುಂದೆ ಸುತ್ತುತ್ತಿದ್ದ. ಇನ್ನು ಕೆಲವೊಮ್ಮೆ ಅವನು ಅವಳನ್ನು ಹೊರಗಡೆ ಸಿನಿಮಾ ನೋಡಲು ಮತ್ತು ಶಾಪಿಂಗಿಗೆ ಕರೆದುಕೊಂಡು ಹೋಗುತ್ತಿದ್ದ. ಹೀಗೆ ಅವಳ ಅತ್ತೆ ಕೂಡ ಅವಳನ್ನು ಹೊಸ ಸೊಸೆ ಎಂದು ಯಾವುದೇ ಕೆಲಸ ಮಾಡಲು ಬಿಡುತ್ತಿರಲಿಲ್ಲ. ಅವಳ ಅಣ್ಣ ತಮ್ಮಂದಿರು ಸಹ ಅವಳನ್ನು ತುಂಬ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದರು. ಆದರೆ ಅತ್ತೆಯ ಮನೆಯಲ್ಲಿ ಅವಳ ವಾರಗಿತ್ತಿಗೆ 2 ಹೆಣ್ಣು ಮಕ್ಕಳಿದ್ದರು. ಅವಳು ಮಾತ್ರ ಯಾವಾಗಲೂ ಸ್ವಲ್ಪ ಚಡಪಡಿಕೆಯಿಂದ ಇರುತ್ತಿದ್ದಳು. ಆದರೆ ಅವಳು ಅಡುಗೆ ಮಾಡುವುದರಲ್ಲಿ ಮತ್ತು ತನ್ನ ಮಕ್ಕಳ ಕೆಲಸದಲ್ಲಿ ನಿರತಳಾಗಿರುತ್ತಿದ್ದಳು. ಹಾಗೆ ಅವಳ 2 ಮುದ್ದಾದ ಹೆಣ್ಣು ಮಕ್ಕಳು ಸುಷ್ಮಾನನ್ನು ಚೋಟಿಮಾ ಎಂದು ಕರೆಯುತ್ತಿದ್ದರು. ಹೀಗೆ ಒಂದು ದಿನ ಸುಷ್ಮಾಳ ಅಕ್ಕ ಅವಳ ಕೋಣೆಗೆ ಬಂದಳು. ವಿಚಿತ್ರವಾದ ನೋಟದಿಂದ ಅವಳನ್ನು ನೋಡುತ್ತಾ, ಇಡೀ ದಿನ ನೀನು ಕೋಣೆಯಲ್ಲಿ ಇರುತ್ತೀಯ, ನಿನಗೆ ಬೇಜಾರು ಆಗುವುದಿಲ್ಲವೇ ಎಂದು ಏನೋ ಹೇಳಲು ಪ್ರಯತ್ನಿಸುತ್ತಿದ್ದಳು. ಆದರೆ ಅವಳ ಮಾತು ಇನ್ನೂ ಅಪೂರ್ಣವಾಗಿದ್ದವು. ಆಗ ಅತ್ತೆ ಅವಸರದಿಂದ ಕೋಣೆಗೆ ಪ್ರವೇಶಿಸಿದರು. ಅವರು ಅಕ್ಕ ಹೇಳುತ್ತಿರುವ ಮಾತನ್ನು ತಡೆದು ತುಂಬ ಕೋಪದಿಂದ, ಸುಷ್ಮಾಗೆ ತೊಂದರೆ ಕೊಡಬೇಡ, ಅವಳು ಹೊಸ ಸೊಸೆ, ಅವಳ ಕೈಗಳ ಮೇಲಿನ ಗೋರಂಟಿ ಇನ್ನೂ ಮಾಸಿಲ್ಲ. ನಾನು ಅವಳಿಗೆ ಇನ್ನೂ 1 ತಿಂಗಳ ಕಾಲ ಯಾವುದೇ ಮನೆ ಕೆಲಸಗಳನ್ನು ಮಾಡಲು ಹೇಳುವುದಿಲ್ಲ. ಅವಳು ನಿನ್ನ ಹಾಗೆ ದೊಡ್ಡ ಕುಟುಂಬದಿಂದ ಬಂದವಳಲ್ಲ, ಆದರೆ ಅವಳು ರಾಜೀವನಿಗೆ ತುಂಬ ಇಷ್ಟ ಎಂದು ಹೇಳುತ್ತಿರುವಾಗ ಅತ್ತೆ ಮಾತುಗಳನ್ನು ಕೇಳಿ ಸುಷ್ಮಾನ ಹೃದಯ ತುಂಬಿ ಬಂದಿತು. ಹೀಗೆ ದಿನಗಳು ಕಳೆದವು. ಒಂದು ದಿನ ನಾಗರ ಪಂಚಮಿ ಹಬ್ಬದ ದಿನ ಸುಷ್ಮಾ ತನ್ನ ಗಂಡ ರಾಜೀವನ ಜೊತೆಗೆ ದೇವಸ್ಥಾನಕ್ಕೆ ಹೋಗಿದ್ದಳು. ಹಾಗೆ ದೇವಸ್ಥಾನದಿಂದ ಮರಳಿ ಬರುತ್ತಿರುವಾಗ ಸುಷ್ಮಾಗೆ ಪಾನಿಪುರಿ ತಿನ್ನಲು ಆಸೆ ಆಯಿತು. ಹೀಗೆ ಅವರು ಪಾನಿಪುರಿ ಅಂಗಡಿ ಬಳಿ ನಿಂತುಕೊಂಡು ಪಾನಿಪುರಿ ತಿನ್ನುತ್ತಿದ್ದರು. ಆಗ ಮಳೆಗಾಲದ ದಿನ, ತುಂತುರು ಮಳೆಯಲ್ಲಿ ನೆನೆಯಲು ತನ್ನ ಗಂಡನನ್ನು ಎಳೆದುಕೊಂಡು ಹೋದಳು. ಹೀಗೆ ಅವರು ತುಂಬ ಹೊತ್ತು ಅಲ್ಲೇ ಕಾಲ ಕಳೆದು ಮನೆಗೆ ಮರಳಿದರು. ಸುಷ್ಮಾ ಮತ್ತು ರಾಜೀವ್ ಮಳೆಯಲ್ಲಿ ನೆನೆದು ಮನೆಯೊಳಗೆ ಪ್ರವೇಶಿಸಿದರು. ಅವಳ ಅತ್ತೆ, ನೀನು ಏನು ಮಾಡಿದೆ? ಒದ್ದೆ ಆದ ನಂತರ ರಾಜೀವ್ ಆರೋಗ್ಯ ಹದಗೆಡುತ್ತದೆ ಎಂದು ಗರ್ಜಿಸಿದಳು. ಹಾಗೆ ಅವಳು ಅವಸರವಾಗಿ ಔಷಧಿ ಬಾಕ್ಸ್ ತೆಗೆದುಕೊಂಡು ಬಂದು ರಾಜೀವನಿಗೆ ಕೆಲವು ಔಷಧಿಗಳನ್ನು ನೀಡಲು ಪ್ರಾರಂಭಿಸಿದಳು. ಅದನ್ನು ನೋಡಿ ಸುಷ್ಮಾ ಗೊಂದಲಕ್ಕೆ ಒಳಗಾದಳು. ಸ್ವಲ್ಪ ಮಳೆಯಲ್ಲಿ ನೆನೆದಿರುವುದಕ್ಕೆ ಅತ್ತೆ ಏಕೆ ಇಷ್ಟು ಕೋಪಗೊಂಡರು ಎಂದು ಅವಳಿಗೆ ತಿಳಿಯಲಿಲ್ಲ. ಸಂಜೆ ಹೊತ್ತಿಗೆ ಅವಳ ಗಂಡನಿಗೆ ತೀವ್ರವಾದ ಹೊಟ್ಟೆ ನೋವು ಮತ್ತು ಜ್ವರ ಬಂದಿತು. ಆಗ ಅವಳ ಅತ್ತೆ ಸುಷ್ಮಾನ ಮೇಲೆ ಕೋಪಗೊಂಡರು. ಸ್ವಲ್ಪ ಹೊತ್ತಿನಲ್ಲಿ ಮನೆಗೆ ಫ್ಯಾಮಿಲಿ ಡಾಕ್ಟರ್ ಬಂದರು. ಹಾಗೆ ಸುಷ್ಮಾ ಅವರಿಗೆ ಚಹಾ ತೆಗೆದುಕೊಂಡು ಕೋಣೆಯ ಬಾಗಿಲನ್ನು ತಲುಪಿದಳು. ಆದರೆ ಅಲ್ಲಿ ಒಳಗೆ ನಡೆಯುತ್ತಿರುವ ಸಂಭಾಷಣೆ ಕೇಳಿ ಸುಷ್ಮಾ ದಿಗ್ಭ್ರಮೆಗೊಂಡಳು. ಒಳಗೆ ಡಾಕ್ಟರ್ ಅವಳ ಅತ್ತೆ ಬಳಿಗೆ ಸಾವಕಾಶವಾಗಿ ಹೇಳುತ್ತಿದ್ದರು. ಕೊನೆಯ ಹಂತದಲ್ಲಿ, ಈ ಅಪೌಷ್ಟಿಕತೆ ಒಳ್ಳೆಯದಲ್ಲ, ನಾನು ರಾಜೀವ್ಗೆ ಮದುವೆಯಾಗದಂತೆ ನಿಮ್ಮನ್ನು ತಡೆದಿದ್ದೆ. ಆ ಮಾತು ಕೇಳಿ ಸುಷ್ಮಾನ ದೃಷ್ಟಿ ಕತ್ತಲಾಗಲು ಪ್ರಾರಂಭಿಸಿತು. ಅವಳು ಮೂರ್ಛೆ ಹೋಗಿ ಬೀಳುವಳೆಂದು ಭಾವಿಸಿದಳು. ಅಷ್ಟರಲ್ಲಿ ಅವಳ ಅಕ್ಕ ಅವಳ ಹತ್ತಿರ ಬಂದು ಅವಳನ್ನು ಸಮಾಧಾನಪಡಿಸಿದಳು. ಮತ್ತೆ ಅವಳು ಸುಷ್ಮಾನನ್ನು ತನ್ನ ಕೋಣೆಗೆ ಎಳೆದುಕೊಂಡು ಹೋದಳು. ಅವಳು ಪಿಸುಗುಡುತ್ತಾ ಹೇಳಿದಳು, ನಿನ್ನ ಗಂಡನಿಗೆ ಕ್ಯಾನ್ಸರ್ ಇದೆ. ರಾಜೀವ್ ಸಾಯುವ ಮೊದಲು ವೈವಾಹಿಕ ಆನಂದವನ್ನು ಅನುಭವಿಸಲು ಅವನಿಗೆ ರಹಸ್ಯವಾಗಿ ಮದುವೆ ಮಾಡಲಾಯಿತು. ಅತ್ತೆ ತನ್ನ ಮಗನ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದಳು. ಆದರೆ ಅವನ ಮದುವೆಯಾಗುವ ಹುಡುಗಿಯ ಬಗ್ಗೆ ಏನಾಗಬಹುದು ಎಂದು ಯೋಚಿಸಲಿಲ್ಲ. ಈ ಎಲ್ಲ ವಿಷಯವನ್ನು ತಿಳಿದುಕೊಂಡ ಸುಷ್ಮಾಗೆ ಗಂಡನ ಬಗ್ಗೆ ಅಸೂಯೆ ಬರಲು ಪ್ರಾರಂಭಿಸಿತು. ಇನ್ನೊಬ್ಬ ವ್ಯಕ್ತಿಯನ್ನು ಕೇವಲ ಆನಂದದ ವಸ್ತು ಎಂದು ಪರಿಗಣಿಸುವ ಜನರ ಮಧ್ಯೆ ನಾನು ಇರುವುದು ನನ್ನದೆಂಥ ದುರಾದೃಷ್ಟ ಎಂದು ತುಂಬ
ಅಳತೊಡಗಿದಳು. ಅಷ್ಟರಲ್ಲಿ ಅವಳ ಅತ್ತೆ ಬಂದು ಅವಳನ್ನು ಕರೆದರು. ಸುಷ್ಮಾ, ರಾಜೀವ್ ನಿನ್ನನ್ನು ಕರೆಯುತ್ತಿದ್ದಾನೆ, ಬೇಗ ಬಾ. ಆಗ ಸುಷ್ಮಾ ಭಾರವಾದ ಮನಸ್ಸಿನಿಂದ ಅವಳು ಕೋಣೆಯ ಬಾಗಿಲ ಬಳಿ ಬಂದು ನಿಂತಳು. ಅವಳ ಗಂಡ ನೀರಿನಿಂದ ಹೊರತೆಗೆದ ಮೀನಿನಂತೆ ಹಾಸಿಗೆ ಮೇಲೆ ಒದ್ದಾಡುತ್ತಿದ್ದ. ಅವನ ತುಟಿಗಳು ನೋವಿನಿಂದ ನೀಲಿ ಬಣ್ಣಕ್ಕೆ ತಿರುಗಿದ್ದವು. ಸುಷ್ಮಾ ಸಾವನ್ನು ಇಷ್ಟು ಹತ್ತಿರದಿಂದ ಎಂದೂ ನೋಡಿರಲಿಲ್ಲ. ಆದ್ದರಿಂದ ಅವಳ ಹೆಜ್ಜೆಗಳು ಭಯದಿಂದ ಅಲ್ಲೇ ನಿಂತವು. ನಂತರ ಇದ್ದಕ್ಕಿದ್ದಂತೆ ಅವಳ ಗಂಡನ ದೇಹವು ನೋವಿನಿಂದ ನಡುಗುತ್ತಿತ್ತು ಮತ್ತು ಅವನ ಕಣ್ಣುಗಳು ಹಿಂದಕ್ಕೆ ತಿರುಗಿದವು. ಆಗ ಅವನ ಪ್ರಾಣ ತಕ್ಷಣ ಹೊರಟು ಹೋಯಿತು. ಅವಳ ಅತ್ತೆ ಉರಿಯುವ ಕಣ್ಣುಗಳಿಂದ ಅವಳನ್ನು ನೋಡುತ್ತಾ, ದುರಾದೃಷ್ಟ, ದರಿದ್ರ, ನೀನು ನನ್ನ ಮಗನನ್ನು ತಿಂದೆ ಎಂದು ಗೊಣಗಿದಳು. ಅವಳನ್ನು ಯಾವಾಗಲೂ ಮುದ್ದಿಸುತ್ತಿದ್ದ ಅವಳ ಅತ್ತೆ ಮತ್ತು ಯಾವಾಗಲೂ ಕಾಳಜಿ ಮತ್ತು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ಅವಳ ಮಾವಂದಿರು ರಾಜೀವ್ ಸತ್ತ ಕ್ಷಣಾರ್ಧದಲ್ಲಿ ಬದಲಾಗಿದ್ದರು. ಅವಳ ಅತ್ತೆ ನಿರಂತರವಾಗಿ ಅವಳ ಮೇಲೆ ನಿಂದನೆಗಳನ್ನು ಎಸೆದರು. ಆಗ ಸುಷ್ಮಾ ಕೇವಲ ಕಲ್ಲಿನ ಪ್ರತಿಮೆಯಾಗಿ ಪರಿವರ್ತನೆಗೊಂಡಳು. ಅದಾದ ನಂತರ ಸುಷ್ಮಾ ತನ್ನ ಎಲ್ಲ ಪ್ರಜ್ಞೆಯನ್ನು ಕಳೆದುಕೊಂಡಳು. ರಾಜೀವ್ ಸತ್ತು ನಿಖರವಾಗಿ 13ನೇ ದಿನ ಅವಳ ಅತ್ತೆ ಅವಳಿಗೆ ಬಿಳಿ ಸೀರೆಯನ್ನು ಉಡಿಸಿ ಅವಳ ಎಲ್ಲ ಆಭರಣಗಳನ್ನು ತೆಗೆದುಕೊಂಡು ಅವರ ಮನೆಯ ಕಾರ್ ಡ್ರೈವರ್ಗೆ ಹೇಳಿ ಸುಷ್ಮಾನನ್ನು ಅವರ ತವರು ಮನೆಗೆ ಬಿಟ್ಟು ಬರಲು ಹೇಳಿದರು. ಸುಷ್ಮಾ ಅವಳ ತವರು ಮನೆ ಬಾಗಿಲನ್ನು ತಲುಪಿದ ತಕ್ಷಣ ಅವರ ತಾಯಿ ಬಂದು ಬಾಗಿಲು ತೆರೆದಳು. ಸುಷ್ಮಾ ಬಿಳಿ ಸೀರೆಯನ್ನು ಉಟ್ಟು ಬಂದಿರುವುದನ್ನು ನೋಡಿ ಅವರು ತುಂಬಾ ದುಃಖಪಟ್ಟರು. ಸುಷ್ಮಾ ವಿಧವೆಯತೆಯ ಹೊರೆಯಿಂದ ತಲೆಬಾಗಿಸಿ ನಿಂತುಕೊಂಡಿದ್ದಳು. ಅವಳು ದಿನವಿಡೀ ಒಂದು ಕತ್ತಲು ಕೋಣೆಯ ಮೂಲೆಯಲ್ಲಿ ಕುಳಿತುಕೊಳ್ಳುತ್ತಿದ್ದಳು. ಆಗ ಅವಳಿಗೆ ಅತ್ತೆಯ ಮಾತುಗಳು ಮನಸ್ಸಿನಲ್ಲಿ ಮರುಕಳಿಸುತ್ತಲೇ ಇರುತ್ತಿದ್ದವು. ಸುಷ್ಮಾನ ಇಡೀ ಕುಟುಂಬ ಆಘಾತದಲ್ಲಿತ್ತು. ಅದೇ ಕ್ಷಣದಲ್ಲಿ ಮತ್ತೊಂದು ಆಘಾತ ಬಂದಿತು. ಸುಷ್ಮಾ ತಾಯಿಯಾಗುವ ಹಂತದಲ್ಲಿದ್ದಾಳೆ ಎಂದು. ಅದಾದ ನಂತರ ಸುಷ್ಮಾನ ತಂದೆ ಅವಳಿಗೆ ಧೈರ್ಯ ತುಂಬಿದರು. ಸುಷ್ಮಾ ಆ ಸ್ಥಿತಿಯಲ್ಲೂ ಇದ್ದರೂ ಕೂಡ ಅವಳನ್ನು ನರ್ಸಿಂಗ್ ಅಧ್ಯಯನ ಮಾಡಲು ತಕ್ಷಣ ಪ್ಯಾರಾಮೆಡಿಕಲ್ ಕಾಲೇಜ್ಗೆ ಸೇರಿಸಲಾಯಿತು. ಸುಷ್ಮಾ ಬೊಂಬೆಯಂತೆ ಅವಳ ತಂದೆಯ ಎಲ್ಲ ಆಜ್ಞೆಗಳನ್ನು ಪಾಲಿಸಿದಳು. ಪ್ರತಿದಿನ ಅವಳ ತಂದೆ ಅವಳನ್ನು ಕಾಲೇಜಿಗೆ ಕರೆದುಕೊಂಡು ಹೋಗಿ ಮಗುವಿನಂತೆ ಅವಳ ಕೈ ಹಿಡಿದು ಕಾಲೇಜ್ ಬಿಡುವವರೆಗೂ ಗೇಟ್ ಬಳಿ ನಿಂತು ಬರಮಾಡಿಕೊಳ್ಳುತ್ತಿದ್ದರು. ಹೀಗೆ ದಿನಗಳು ಉರುಳಿದವು. ಸುಷ್ಮಾ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು. ಸುಷ್ಮಾ ಇಷ್ಟವಿಲ್ಲದೆ ಮಗುವನ್ನು ನೋಡಿಕೊಳ್ಳುತ್ತಿದ್ದಳು. ಸಮಯವೇ ಅತ್ಯುತ್ತಮ ವೈದ್ಯ ಎಂದು ಹೇಳುತ್ತಾರೆ. ಹಾಗೆ ಸುಷ್ಮಾನ ಗಾಯಗಳು ವಾಸಿಯಾಗಲು ಪ್ರಾರಂಭಿಸಿದವು. ಆದರೆ ದೇವರೇ ಕೊಟ್ಟ ಮಗನ ಬಗ್ಗೆ ಅವಳ ಮನಸ್ಸು ದ್ವೇಷ ಸಾಧಿಸಿತು. ಅವಳ ಮನಸ್ಸು ಚಂಚಲವಾಗಿತ್ತು. ಅವಳ ಗಾಯಗಳನ್ನು ಗುಣಪಡಿಸಿದ ಅದೇ ಸಮಯ ಅವಳ ವಯಸ್ಸಾದ ತಂದೆಯನ್ನು ಮುರಿದಿತ್ತು. ಹೊರನೋಟಕ್ಕೆ ಶಾಂತವಾಗಿದ್ದ ಅವಳ ತಂದೆಯ ಹೃದಯವು ದುಃಖದಿಂದ ತುಂಬಿತ್ತು. ದುಃಖದ ಅಲೆಗಳು ಅವರನ್ನು ಹೃದಯಾಘಾತದಿಂದ ಆಸ್ಪತ್ರೆಗೆ ಸೇರಿಸಿತು. ಬಂಡೆಯಂತೆ ಆಧಾರವಾಗಿದ್ದ ತನ್ನ ತಂದೆ ದುರ್ಬಲವಾಗಿರುವುದನ್ನು ನೋಡಿ ಸುಷ್ಮಾ ತುಂಬಾ ದುಃಖಪಟ್ಟಳು. ಅವಳು ಹಗಲು ರಾತ್ರಿ ಅವರನ್ನು ನೋಡಿಕೊಳ್ಳಲು ಪ್ರಾರಂಭಿಸಿದಳು. ಹೀಗೆ ದಿನಗಳು ಕಳೆದಂತೆ ಅವರ ತಂದೆ ಚೇತರಿಸಿಕೊಂಡರು. ಸುಷ್ಮಾ ತಂದೆಗೆ ಧೈರ್ಯ ತುಂಬಿದಳು. ಅವಳು ರಾತ್ರಿ ಆಸ್ಪತ್ರೆಯಲ್ಲಿ ಅವರ ಅಪ್ಪನ ಬೆಡ್ ಪಕ್ಕದ ಸೋಫಾ ಮೇಲೆ ಮಲಗಿದ್ದಳು. ಅಂದು ಹುಣ್ಣಿಮೆಯ ರಾತ್ರಿ. ಕಿಟಕಿಯ ಮೂಲಕ ಹೊಳೆಯುತ್ತಿದ್ದ ಚಂದ್ರನ ಬೆಳಕು ಕೋಣೆಯೊಳಗೆ ಹರಡಿತ್ತು. ಅಪ್ಪ ಅವಳನ್ನು ತನ್ನ ಬಳಿಗೆ ಕರೆದು ಕೂರಿಸಿ ಅವಳ ತಲೆ ಸವರುತ್ತಾ ಹೇಳಿದ, ಮಗಳೇ, ನೀನು ನಿನ್ನ ಸ್ವಂತ ಕಾಲ ಮೇಲೆ ನಿಲ್ಲಬೇಕು, ಬಲವಾಗಿ, ಅರ್ಥವಾಯಿತೆ? ಸುಷ್ಮಾ ಹಿಂಜರಿಕೆಯಿಂದ ಉತ್ತರಿಸುತ್ತಾ, ಅಪ್ಪ, ನಾನು ದುರಾದೃಷ್ಟವಂತೆ ಎಂದು ಹೇಳುತ್ತಿರುವಾಗ ಅವಳ ತಂದೆ ಅವಳನ್ನು ತಡೆದು ಹೇಳಿದರು. ನೀನು ದುರಾದೃಷ್ಟವಂತೆ ಅಲ್ಲ, ನೀನು ವಂಚನೆ ಮತ್ತು ಆಘಾತಕ್ಕೆ ಬಲಿಯಾಗಿದ್ದೀಯ. ಅದರಲ್ಲಿ ತಪ್ಪು ನನ್ನದು. ಅದಕ್ಕಾಗಿ ನಾನು ತುಂಬ ವಿಷಾದಿಸುತ್ತೇನೆ. ನಿನ್ನನ್ನು ಮದುವೆ ಮಾಡುವ ಮೊದಲು ನಾನು ಹೆಚ್ಚಿನ ಸಂಶೋಧನೆ ಮಾಡಬೇಕಾಗಿತ್ತು ಎಂದು ಕಣ್ಣೀರು ಹಾಕುತ್ತಾ ಮುಂದುವರಿಸಿದರು. ಆದರೆ ನನಗೆ ಗೊತ್ತು ಮಗಳೇ, ನಿಜವಾದ ಅಪರಾಧಿಗಳು ನಿನಗೆ ದ್ರೋಹ ಮಾಡಿದ ಜನರು. ಇನ್ನೊಂದು ವಿಷಯ ಮಗಳೇ, ಅದಕ್ಕಾಗಿ ನೀನು ನಿನ್ನ ಮಗನ ಮೇಲೆ ಸೇಡು ತೀರಿಸಿಕೊಳ್ಳಲು ಸಾಧ್ಯವಿಲ್ಲ. ನೀನು ಅವನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಹೀಗೆ ಹೇಳುತ್ತಾ ಸ್ವಲ್ಪ ಹೊತ್ತು ಮೌನವಾಗಿ ಅವಳ ಕಣ್ಣುಗಳನ್ನು ನೋಡುತ್ತಾ ಅವಳ ತಂದೆ ಹೇಳಿದರು, ದುರಾದೃಷ್ಟವಂತಳು ನೀನಲ್ಲ, ನಿಮ್ಮ ಅತ್ತೆ. ಅವಳು ತನ್ನ ಮಗನನ್ನು ಕಳೆದುಕೊಂಡಳು, ಅವಳ ಸೊಸೆ ಮತ್ತು ಮೊಮ್ಮಗನನ್ನು ಕಳೆದುಕೊಂಡಳು. ಆದರೆ ಒಂದು ದಿನ ದೇವರು ಅವರಿಗೆ ಅವರ ತಪ್ಪುಗಳ ಕನ್ನಡಿಯನ್ನು ತೋರಿಸುತ್ತಾನೆ. ದೇವರ ನ್ಯಾಯದಲ್ಲಿ ನನಗೆ ಸಂಪೂರ್ಣ ನಂಬಿಕೆ ಇದೆ ಎಂದು ಹೇಳಿದರು. ತನ್ನ ತಂದೆಯೊಂದಿಗೆ ಮಾತನಾಡುವಾಗ ಸುಷ್ಮಾ ತನ್ನ ಹೃದಯದಿಂದ ಭಾರೀ ಹೊಡೆತವನ್ನು ತೆಗೆದು ಹಾಕಿರುವಂತೆ ಭಾಸವಾಯಿತು. ಹೀಗೆ ಕೆಲವು ದಿನಗಳ ನಂತರ ಸುಷ್ಮಾಳ ಓದು ಮುಗಿಯಿತು. ತನ್ನ ಓದು ಮುಗಿದ ನಂತರ ನಗರದ ಒಂದು ಒಳ್ಳೆಯ ಆಸ್ಪತ್ರೆಯಲ್ಲಿ ಅವಳಿಗೆ ಕೆಲಸ ಸಿಕ್ಕಿತು. ಮಗನೊಂದಿಗೆ ಆಟವಾಡುತ್ತಾ ಅವಳು ತನ್ನ ದುಃಖವನ್ನು ಮರೆತು ನಗಲು ಪ್ರಾರಂಭಿಸಿದಳು. ಅವಳು ನಿರಂತರವಾಗಿ ತನ್ನ ಅತ್ತೆ ಮನೆಯ ಸುದ್ದಿಗಳನ್ನು ಪಡೆಯುತ್ತಿದ್ದಳು.
ಆದರೆ ಸುಷ್ಮಾಳ ಅತ್ತೆ ಮಾವಂದಿರು ಎಂದಿಗೂ ಅವಳ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ. ಸುಷ್ಮಾ ಹಿಂದೆ ತಿರುಗಿ ನೋಡುವ ಬದಲು ಸುಷ್ಮಾ ತನ್ನನ್ನು ಮತ್ತು ತನ್ನ ಮಗನನ್ನು ನೋಡಿಕೊಳ್ಳುವುದರಲ್ಲಿ ಗಮನ ಹರಿಸಿದಳು. ಆ ದಿನ ಸುಷ್ಮಾ ಆಸ್ಪತ್ರೆಗೆ ಬಂದಳು. ಅವಳು ವಾರ್ಡ್ ಕಡೆ ಹಾದು ಹೋಗುತ್ತಿರುವಾಗ ಐಸಿಯುವಿನ ಬಳಿ ಅವಳ ಅಕ್ಕ ಮತ್ತು ಮಾವನನ್ನು ನೋಡಿದಳು. ಆಗ ಅವಳಿಗೆ ಅತ್ತೆ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಎಂದು ತಿಳಿಯಿತು. ಸುಷ್ಮಾಳ ಅತ್ತೆ ಮೊಮ್ಮಗ ಇಲ್ಲ, ಮೊಮ್ಮಗಳು ಮಾತ್ರ ಇದ್ದಾರೆ ಎಂಬ ವಿಷಯದಿಂದ ಅವರು ತುಂಬ ದುಃಖಿತರಾಗಿದ್ದಾರೆ. ಈಗ ಅವರು ಸುಷ್ಮಾ ಮತ್ತು ಅವರ ಮಗನನ್ನು ನಿರಂತರವಾಗಿ ನೆನಪಿಸಿಕೊಳ್ಳುತ್ತಿದ್ದಾರೆ. ಅವರು ತಮ್ಮ ಮೊಮ್ಮಗನನ್ನು ಒಮ್ಮೆ ನೋಡಲು ಹಂಬಲಿಸುತ್ತಿದ್ದಾರೆ ಎಂದು ಅವರ ಮಾವ ಹೇಳಿದರು. ದಯವಿಟ್ಟು ರಾಜೀವ್ ಮಗನನ್ನು ಅಮ್ಮನ ಬಳಿಗೆ ಕರೆತನ್ನಿ. ಅವನು ರಾಜೀವ್ ಹಾಗೆ ಇದ್ದಾನೆ ಎಂದು ನಾನು ಕೇಳಿದ್ದೇನೆ. ಈಗ ನೀನು ನಮ್ಮೊಂದಿಗೆ ಇರಲು ನಮ್ಮ ಮನೆಗೆ ಬಾ. ನಾಳೆ ಬೆಳಿಗ್ಗೆ ನಿನ್ನನ್ನು ಕರೆದುಕೊಂಡು ಹೋಗಲು ನಾನು ಬರುತ್ತೇನೆ ಎಂದು ಹೇಳಿದಾಗ ಸುಷ್ಮಾ ಏನೂ ಉತ್ತರಿಸದೆ ತನ್ನ ಕೆಲಸವಿರುವ ವಾರ್ಡಿಗೆ ಹೋದಳು. ಸುಷ್ಮಾ ಸ್ವಲ್ಪ ಸಮಯದ ಐಸಿಯುವಿನಲ್ಲಿ ಸದ್ದಿಲ್ಲದೆ ತನ್ನ ಕೆಲಸವನ್ನು ಮಾಡುತ್ತಿದ್ದಳು. ಆಗ ಅವಳ ಅತ್ತೆಯನ್ನು ನೋಡಿದಳು. ಅವಳ ಹಣೆಯ ಮೇಲಿನ ಸುಕ್ಕುಗಳು ಅವಳ ಮನಸ್ಸಿನಲ್ಲಿ ಆಲೋಚನೆಗಳ ಬಿರುಗಾಳಿ ಎದ್ದಿರುವುದನ್ನು ಸ್ಪಷ್ಟವಾಗಿ ತೋರಿಸುತ್ತಿದ್ದವು. ಆಗ ಸುಷ್ಮಾ ಯೋಚಿಸಿದಳು, ನನ್ನ ಅತ್ತೆ ನನ್ನನ್ನು ಆಟಕೀಯ ವಸ್ತುವಿನಂತೆ ನಡೆಸಿಕೊಂಡಿದ್ದಳು ಮತ್ತು ಸಾಯುತ್ತಿರುವ ತನ್ನ ಮಗನ ಆಸೆಗಳನ್ನು ಪೂರೈಸಲು ಅವಳು ಮೋಸದ ಮದುವೆಯನ್ನು ಮಾಡಿದಳು. ಇಂದು ಅವಳು ತನ್ನ ಹೆಣ್ಣು ಮೊಮ್ಮಕ್ಕಳನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ಬದಲು ಮೊಮ್ಮಗನನ್ನು ನೆನೆಸಿಕೊಳ್ಳುತ್ತಿದ್ದಾಳೆ. ನಾನು ಮತ್ತು ನನ್ನ ಮಗ ಇಂತಹ ಕುಟುಂಬದವರಿಂದ ದೂರವಿರುವುದು ಒಳ್ಳೆಯದು. ನನ್ನ ಮಗನನ್ನು ಇಂತಹ ಜನರೊಂದಿಗೆ ಇರಿಸಲು ಮತ್ತು ಅವರಂತೆ ಆಗಲು ಬಿಡಬೇಕೇ? ಖಂಡಿತವಾಗಿಯೂ ಇಲ್ಲ. ನಾನು ಹಾಗೆ ಆಗಲು ಬಿಡುವುದಿಲ್ಲ ಎಂದು ಅವಳು ಮನಸ್ಸಿನಲ್ಲಿ ಒಂದು ನಿರ್ಧಾರ ತೆಗೆದುಕೊಂಡಳು. ಮನೆಗೆ ಹೋಗುವ ಮೊದಲು ಅವಳು ಮಾರನೇ ದಿನ ರಜೆಗಾಗಿ ಅರ್ಜಿ ಸಲ್ಲಿಸಿದಳು. ಆ ರಾತ್ರಿ ಅವಳು ತನ್ನ ಮಗನನ್ನು ಕರೆದುಕೊಂಡು ಟ್ರೈನ್ನಲ್ಲಿ ಬೇರೆ ನಗರಕ್ಕೆ ಹೋದಳು. ಅವಳು ತನ್ನ ಮಗನನ್ನು ಅಲ್ಲಿಯೇ ಒಂದು ಒಳ್ಳೆಯ ಬೋರ್ಡಿಂಗ್ ಶಾಲೆಗೆ ಸೇರಿಸಿದಳು. ಅವಳು ತನ್ನ ಮಗನನ್ನು ಈ ಶಾಲೆಗೆ ಸೇರಿಸಬೇಕೆಂದು ಬಹಳ ದಿನಗಳಿಂದ ಯೋಚಿಸುತ್ತಿದ್ದಳು. 3-4 ದಿನಗಳ ನಂತರ ಅವಳು ಮನೆಗೆ ಮರಳಿದಳು. ಮರುದಿನ ಆಸ್ಪತ್ರೆಯ ಮುಂದೆ ತನ್ನ ಮಾವನನ್ನು ಕಂಡಳು. ಅವಳನ್ನು ನೋಡಿ ಅವನು ಓಡಿ ಬಂದು ಹೇಳಿದನು, ಸುಷ್ಮಾ, ಅಮ್ಮನ ಸ್ಥಿತಿ ಹದಗೆಟ್ಟಿದೆ. ನೀನು ಎಲ್ಲಿಗೆ ಹೋಗಿದ್ದೆ ಎಂದು ಕೇಳಿದನು. ಸುಷ್ಮಾ ಏನೂ ಮಾತನಾಡದೆ ಡಾಕ್ಟರ್ ಬಳಿ ಹೋಗಿ ಅವಳ ಕೆಲಸದ ಬಗ್ಗೆ ಕೇಳಿದಳು. ಆ ದಿನ ಅವಳ ಕೆಲಸ ಅವಳ ಅತ್ತೆ ವಾರ್ಡಿನಲ್ಲಿತ್ತು. ಅವಳು ಆ ವಾರ್ಡಿಗೆ ಹೋಗಿ ಔಷಧಿಗಳನ್ನು ನೀಡಲು ಪ್ರಾರಂಭಿಸಿದಳು. ಅವಳ ಅತ್ತೆ ತನ್ನ ಮೊಮ್ಮಗನ ಬಗ್ಗೆ ಕೇಳಲು ಪ್ರಾರಂಭಿಸಿದರು. ಸುಷ್ಮಾ ನಯವಾಗಿ ಹೇಳಿದಳು, ದೇವರು ನಿಮ್ಮ ಮನೆಗೆ ಇಷ್ಟೊಂದು ಹೆಣ್ಣು ಮಕ್ಕಳನ್ನು ಕಳಿಸಿದ್ದಾನೆ. ಆದ್ದರಿಂದ ನೀವು ಅವರನ್ನು ಗೌರವಿಸಬಹುದು. ನಿಮ್ಮ ಏಕೈಕ ಮೊಮ್ಮಗನ ಮುಖವನ್ನು ನೀವು ಎಂದಿಗೂ ನೋಡುವುದಿಲ್ಲ ಎಂದು ಹೇಳಿದಾಗ ಅವಳ ಅತ್ತೆಯ ಮುಖ ಕೆಂಪಾಯಿತು. ಅವಳು ಕೆಂಪು ಕಣ್ಣುಗಳಿಂದ ಅವಳನ್ನು ನೋಡಿದಳು. ನೀನು ದುರಾದೃಷ್ಟ, ನೀನು ಮೋಸ ಮಾಡುತ್ತಿದ್ದೀಯಾ. ನನ್ನ ಮೊಮ್ಮಗನನ್ನು ನೀನು ಮರೆಮಾಡಲು ಸಾಧ್ಯವಿಲ್ಲ. ನಿನ್ನಂಥ ಹುಡುಗಿ ನನ್ನ ಸೊಸೆಯಾಗಲು ಅರ್ಹಳಾಗಿರಲಿಲ್ಲ. ಅಷ್ಟರಲ್ಲಿ ಸುಷ್ಮಾ ಅವಳನ್ನು ತಡೆದು, ನೀನು ಆ ದುರಾದೃಷ್ಟವಂತೆ, ನಾನಲ್ಲ. ನೀನು ನಿನ್ನಲ್ಲಿದ್ದ ಎಲ್ಲವನ್ನೂ ಕಳೆದುಕೊಂಡೆ. ನೀನು ನನಗೆ ದ್ರೋಹ ಮಾಡಿದೆ. ಆದರೆ ನೀನು ದೇವರಿಗೆ ದ್ರೋಹ ಮಾಡಬಲ್ಲಿಯಾ? ಸಾಮಾನ್ಯ ಹುಡುಗಿ ಎಂದು ನೀನು ಭಾವಿಸುತ್ತಿದ್ದೀಯಾ? ಅದೇ ಸಾಮಾನ್ಯ ಹುಡುಗಿಗೆ ಹೃದಯವಿಲ್ಲ ಎಂದು ನೀವು ಭಾವಿಸುತ್ತೀರಾ? ಅವಳಿಗೆ ನೋವು ಅನಿಸುವುದಿಲ್ಲವೇ? ಇನ್ನೂ ಒಂದು ವಿಷಯವಿದೆ. ಇಂದು ನೀವು ನನ್ನಂಥ ಸಾಮಾನ್ಯ ಹುಡುಗಿಯೊಂದಿಗೆ ತುಂಬ ಬೇಡಿಕೊಳ್ಳಬೇಕಾಗಿದೆ ಎಂದು ಹೇಳಿ ಸುಷ್ಮಾ ವಾರ್ಡಿನಿಂದ ಹೊರಗೆ ಬಂದಳು. ಮರುದಿನ ಬೆಳಿಗ್ಗೆ ತನ್ನ ಅತ್ತೆ ವಾರ್ಡಿನ ಮುಂದೆ ಜನಸಂದಣಿಯನ್ನು ನೋಡಿದಳು. ಅವಳು ಬೇಗನೆ ಅಲ್ಲಿಗೆ ಹೋದಳು. ಅಲ್ಲಿ ಹೋಗಿ ನೋಡಿದಾಗ ಅತ್ತೆ ಹೃದಯಾಘಾತದಿಂದ ತೀರಿಕೊಂಡಿದ್ದಾರೆಂದು ತಿಳಿಯಿತು. ಅಲ್ಲಿಯೇ ಹತ್ತಿರದಲ್ಲಿ ನಿಂತಿದ್ದ ವಾರ್ಡ್ ಬಾಯ್, ಅವರು ಹೃದಯ ರೋಗಿ. ಡಾಕ್ಟರ್ ಅವರಿಗೆ ಶಾಂತವಾಗಿರಲು ಎಷ್ಟು ಬಾರಿ ಸಲಹೆ ನೀಡಿದರು. ಆದರೆ ಅವರು ಗಂಡು ಮಗುವಿಗೆ ಜನ್ಮ ನೀಡದಿದ್ದಕ್ಕಾಗಿ ತಮ್ಮ ಸೊಸೆಯಂದಿರನ್ನು ಜೋರಾಗಿ ಶಪಿಸುತ್ತಿದ್ದರು ಎಂದು ಹೇಳುತ್ತಿದ್ದನು. ಆಗ ಸುಷ್ಮಾ ಅವಸರವಾಗಿ ತಮ್ಮ ತಂದೆಗೆ ಫೋನ್ ಮಾಡಿ ಅತ್ತೆ ತೀರಿಕೊಂಡಿರುವ ವಿಷಯವನ್ನು ತಿಳಿಸಿದಳು. ಹಾಗೆ ಅವಳು ಕುರ್ಚಿಯ ಮೇಲೆ ತಲೆ ಹಿಡಿದುಕೊಂಡು ಕುಳಿತಿದ್ದಳು. ಅಷ್ಟರಲ್ಲಿ ಅವರ ತಂದೆ ಅಲ್ಲಿಗೆ ಬಂದರು. ಆಗ ಸುಷ್ಮಾ, ನಾನು ನನ್ನ ಮಗನನ್ನು ಅತ್ತೆಗೆ ತೋರಿಸದೇ ಇರುವುದು ದೊಡ್ಡ ತಪ್ಪಾಯಿತೆ ಎಂದು ಅಳತೊಡಗಿದಳು. ಆಗ ಅವಳ ತಂದೆ, ಅದರ ಬಗ್ಗೆ ನೀನು ಪಶ್ಚಾತ್ತಾಪ ಪಡಬೇಡ, ಎಲ್ಲವನ್ನೂ ಆ ದೇವರು ನಿರ್ಣಯ ಮಾಡುತ್ತಾನೆ ಎಂದು ಹೇಳಿದರು. ಹಾಗೆ ಅವರು ಸುಷ್ಮಾನನ್ನು ಸಮಾಧಾನ ಮಾಡಿ ಮನೆಗೆ ಕರೆದುಕೊಂಡು ಹೋದರು. ಮನುಷ್ಯ ಎಲ್ಲರಿಗೂ ಮೋಸ ಮಾಡಬಹುದು, ಆದರೆ ದೇವರಿಗೆ ಮೋಸ ಮಾಡಲು ಸಾಧ್ಯವಿಲ್ಲ. ಹಾಗಾದರೆ ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಹಾಗೆ ಸ್ನೇಹಿತರೆ, ನಿಮ್ಮಲ್ಲಿ ನನ್ನದೊಂದು ವಿನಂತಿ, ಎಲ್ಲರೂ ನಮ್ಮ ವಿಡಿಯೋ ನೋಡುತ್ತೀರಾ, ಆದರೆ ಲೈಕ್ ಕೊಡುವುದನ್ನು ಮರೆಯುತ್ತೀರಾ.
ನಿಮ್ಮ ಒಂದು ಲೈಕ್ನಿಂದ ನಮಗೆ ಮತ್ತಷ್ಟು ಹೊಸ ವಿಡಿಯೋ ಮಾಡಲು ಸ್ಫೂರ್ತಿದಾಯಕವಾಗುತ್ತದೆ. ಹಾಗಾಗಿ ಲೈಕ್ ಕೊಟ್ಟು ವಿಡಿಯೋ ನೋಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.